ರಾಮಕೋಟಿ ಬರೀಬೇಕಂತ ಪ್ರಾರಂಭಿಸಿದೆ. ಪ್ರಥಮ 3 ಲಕ್ಷ ಬರೆದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಕಳಿಸ್ದೆ 3 ಲಕ್ಷನ. ಮತ್ತೆ ಆಮೇಲೆ ಇನ್ನು 3 ಲಕ್ಷ ಬರೆದು ಭದ್ರಾಚಲಂಗೆ ಹೋಗಿ ಕೊಟ್ಬಿಟ್ಟು ಬಂದೆ ಶ್ರೀರಾಮನ ದೇವಸ್ಥಾನಕ್ಕೆ. ಆಮೇಲೆ ಇನ್ನು 3 ಲಕ್ಷ ಬರೆದು ಅಯೋಧ್ಯೆಗೆ ಕಳಿಸ್ದೆ. ಈಗ ಇನ್ನೂ ಒಂದು 7 ಲಕ್ಷ ಬರೆದಿದ್ದೀನಿ. ಅವೆಲ್ಲ ಇಲ್ಲೇ ಇದೆ. ಎಲ್ಲೆಲ್ಲ ಕಳಿಸ್ಕೊಡ್ಬೇಕು ಅಂತ ಎಲ್ಲ ಇಟ್ಕೊಳ್ತೀನಿ. ಡೈಲಿ ಬೆಳಗ್ಗೆ ಹೇಳ್ತಾ ಧ್ಯಾನ ಮುಗಿಸ್ತೀನಿ, ಸ್ವಲ್ಪ ಸಿಂಪಲ್ಲಾಗಿ ಎಕ್ಸಸೈಸ್ ಮುಗಿಸ್ತೀನಿ, ರಾಮಕೋಟಿ ಬರಿತೀನಿ. 1000 ರಾಮಕೋಟಿ ಬರೆದು ಆಮೇಲೆ ಪ್ರಸಾದ ತಗೊಳ್ತೀನಿ. ಅಲ್ಲಿಂದ ಆಚೆಗೆ ಸ್ವಲ್ಪ ಹೊತ್ತು ಮಣಿ ಜಪ ಮಾಡ್ತೀನಿ. ಅಲ್ಲಿಂದ ಆಚೆ ದೇವರ ಪೂಜೆಗೆ ಹೋಗ್ತೀನಿ. ಜಿಗಣಿ ನಮ್ಮ ವಾಸ. ನಾವು 31ನೇ ಇಸ್ವಿ ಒಳಗೆ ನಮ್ಮ ತಾತ ಬರೀ ಜಮೀನು ತಗೊಂಡಿದ್ದು ಜಡಪ್ಪ ಗೋವಿಂದಮ್ಮ ಅಂತ. ನಮ್ಮ ತಂದೆ ಮುನಿಯಲ್ಲಪ್ಪ, ತಾಯಿ ಯಲ್ಲಮ್ಮ ಅಂತ. ನಾವು ವ್ಯವಸಾಯಸ್ಥರು, ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ತೋಟ ಗದ್ದೆ ಎಲ್ಲ ಮಾಡ್ಕೊಳ್ತಾ ನಾವು ಈ ಜಮೀನಿಗೆ ಬರ್ತಾಯಿದ್ವಿ. ನಾನು ಕೆಲವಾರು ದಿನದ ಮೇಲೆ ಈ ಆಧ್ಯಾತ್ಮಿಕದ ಕಡೆ ಗಮನ ಕೊಟ್ಟೆ. ಆಗ ನಾನು ಪಂಚಾಯಿತಿಗಳಿಗೆ ನನ್ನನ್ನು ಒಂದು ಕೆರೆ ಕೋಡಿ ದಾರಿ ಇತ್ತು ಜಿಗಣಿ ಒಳಗೆ. ಅಲ್ಲಿ ಕೆಸರು ಯಾವಾಗಲೂ ನಾನು ರೈತನಾಗಿದ್ದರೂ ಕೂಡ ಅದನ್ನು ಮಾಡೋಕ್ಕೆ ನನಗೆ ಸಾಧ್ಯವಿಲ್ಲ. ಒಂದಾನೊಂದು ದಿವಸ ಕಾಲೇಜ್ ಹುಡುಗರು ಬಂದು ಕೆಲಸ ಕೇಳಿದ್ರು ಜಿಗಣಿ ಒಳಗೆ. ಆಗ ನಾನು ಅಲ್ಲಿದ್ದೆ. ನಾನೇನು ಹೇಳಿದೆ ಆ ಕಾಲೇಜವ್ರಿಗೆ, ಇಲ್ಲಿ ಲೇಔಟ್ ಅಂತ ಮಾಡಿದರೆ ಲೇಔಟ್ ಮಾಡಲಿಲ್ಲ ಅವರು, ಅಲ್ಲಿ ಕಲ್ಲು ವೇಸ್ಟಾಗಿ ಬಿದ್ದಿದೆ, ಅದನ್ನು ತಗೊಂಬಂದು ಇಲ್ಲಿ ಮೆಟ್ಲು ಕಟ್ಟು ಕೊಟ್ಬಿಡಿ ಅಂತ ಕಾಲೇಜ್ ಹುಡುಗರಿಗೆ ಹೇಳಿದೆ. ನಾನೇನು ಹೇಳ್ತಾನೆ, ಅವರೇನು ಮಾಡಿದ್ರು, ಯಾವ್ದಾನ ಗಾಡಿಗಳು ಕೊಡಿಸಿ ಅಂದರು. ಖಾಲಿ ಗಾಡಿಗಳನ್ನ ಕೊಡಿಸ್ದೆ. ಅವರು 100 ಜನ ಇದ್ದರು. 25 ಜನ ಒಂದು ಗಾಡಿಗೆ ನಿಂತ್ಕೊಂಡು ಕಲ್ಲುಗಳೆಲ್ಲ ತಗೊಂಬಂದು ಮೆಟ್ಲು ಕಟ್ಬಿಟ್ರು. ಅಲ್ಲಿ ಒಂದು ಜಾರ್ಕಲು ಇದ್ದಿದ್ದ ಜಾಗದಲ್ಲಿ ಹೆಣ್ಮಕ್ಳೆಲ್ಲ ಕುಡಿಯೋ ನೀರು ತಗೊಂಡು ಹೋಗೋ ದಾರಿ ಅದು. ಅದನ್ನು ನಮ್ಮ ನಾವು ಜಿಗಣಿ ವನ್ಯ ಕುಲಸ್ಥರು ಗೌಡ್ರು ಏನು ಮಾಡಿದ್ರು, ಏನಯ್ಯ ಯಾರು ಇಷ್ಟು ದಿನದಿಂದ ಇಷ್ಟು ವರ್ಷದಿಂದ ಇದಕ್ಕೆ ಇಷ್ಟೊಂದು ಒಳ್ಳೆ ಕೆಲಸ ಮಾಡಲಿಲ್ಲ, ನೀನೇನೋ ಮಾಡಿಸ್ಬಿಟ್ಟಲ್ಲ, ಇಂಥವ್ರು ಪಂಚಾಯತಿ ಒಳಗೆ ಒಂದು ಮೆಂಬರ್ಗಳು ಚೇರ್ಮನ್ಗಳಾಗಿದ್ದರೆ ಚೆನ್ನಾಗಿತ್ತು, ಈಗಿತ್ತ ಎಲೆಕ್ಷನ್ ನಿಂತ್ಕೊಳ್ಳೋ ನೀನು ಅಂತ ಅವರೇ ಪುರಮಾಯಿಸಿದ್ರು. ಆಗ ನಾನು ಎಲೆಕ್ಷನ್ ನಿಂತ್ಕೊಂಡೆ. ಆಗ ನಾನು ಗೆದ್ದೆ. ಗೆದ್ದಾಗ ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಪ್ರಯತ್ನ ಪಟ್ಟೆ. ಆಗ ಒಂದು ಗ್ರಾಮ ಮಾಡಿದೆ, 43 ಮನೆ. ಅದಕ್ಕೆ ಈಗ ಸಿದ್ಧಾರ್ಥ ನಗರ ಅಂತ ಹೆಸರು ಇಟ್ಕೊಂಡಿದ್ದಾರೆ ಜಿಗಣಿ ಪಕ್ಕದಲ್ಲೇ ಗೋಮಾಳದಲ್ಲಿ ಮಾಡಿ. ಅದಕ್ಕೆ ತುಂಬ ಇದಾಯಿತು. ಸರ್ಕಾರ ಜಲ್ದಿ ಕೊಡಲಿಲ್ಲ, ನಾವು ಬಿಡಲಿಲ್ಲ. ನಾನು ಬಡವರ ಪರವಾಗಿ ನಿಂತ್ಕೊಂಡು ಒಂದು ಊರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಸದ್ಯಕ್ಕೆ ಜನಗಳು ದೂರ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ಆದರೂ ನನ್ನ ಮಾತು ಕೇಳಿದ್ರು ಒಂದು 43 ಜನ ಬಂದಲ್ಲಿ ಮನೆ ಕಟ್ಕೊಂಡ್ರು. ಅದು ಇವತ್ತು ಮನೆಗಳು ಇವತ್ತು ಚೆನ್ನಾಗಾಗಿ ಇವತ್ತು ಎಲ್ಲ 4 ಅಂತಸ್ತು 5 ಅಂತಸ್ತಾಗಿ ತುಂಬ ದೀಪಗಳು ಬೆಳಗ್ತಾವೆ. ಅದೇ ಸಮಯದಲ್ಲಿ ನಾನು ಒಂದು ಅನಾಥ ಮಕ್ಕಳು ಹಾಸ್ಟೆಲ್ ತರಬೇಕಂತ ಮನಸ್ಸು ಬಂತು. ಒಂದು ಅನಾಥ ಮಕ್ಕಳು ಹಾಸ್ಟೆಲ್ ತಗೊಂಬಂದೆ. ಅದು ಸುಮಾರು 5-6 ವರ್ಷ ಅದರ ಇದಾಗಿ ಆಮೇಲೆ ನನಗೆ ಕೊಟ್ಟರು ಸರ್ಕಾರದವರು. ಅದನ್ನು ತಗೊಂಬಂದು 23 ಜನ ಅನಾಥ ಮಕ್ಕಳು ಹಾಸ್ಟೆಲ್ ತಯಾರು ಮಾಡಿದೆ. ಇವತ್ತದು ಸರ್ಕಾರ ಬಿಲ್ಡಿಂಗ್ ಕೊಟ್ಟು ಇವತ್ತು 43 ಜನ ಅನಾಥ ಮಕ್ಕಳು ಅದರಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅಲ್ಲಿಂದ ಆಚೆ ನಾನು ಬಂದು ಇಲ್ಲಿ ಆಶ್ರಮ ಕಟ್ಕೊಂಡು ದೇವಸ್ಥಾನಗಳು ಕಟ್ಕೊಂಡು ಭಜನೆಗಳು ಭಾಗವತಗಳು ಮತ್ತು ಇಲ್ಲಿ ಯೋಗ ಧ್ಯಾನ ಪೂಜೆಯನ್ನು ಮಾಡಿಕೊಡ್ತಾ ನಾನು ಇಲ್ಲಿ ಸೇವೆ ಮಾಡ್ತಾ ಈಗ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. 2000ನೇ ಇಸ್ವಿ ಒಳಗೇನೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ. ಹೌದು. ಇದು ಈ ಸೇವಾಶ್ರಮ ಅಂತ ಆಂಜನೇಯ ಸ್ವಾಮಿ ಸೇವಾಶ್ರಮ ಅಂತ ಹೆಸರಿಟ್ವಿ. ಖಾದ್ರಿ ಸಂಸ್ಥಾನ ಅಂತಲೇ ಹೆಸರಿಟ್ವಿ. ಅಲ್ಲಿನ ದೇವಸ್ಥಾನದ ಹೆಸರು ಖಾದ್ರಿಪುರ ಅಂತ ಅವ್ರ ಹೆಸರಿಟ್ರು. ಖಾದ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ ನಾವು ಅದರ ಹೆಸರನ್ನೇ ಇಟ್ಕೊಂಡ್ವಿ. ಖಾದ್ರಿ ಸಂಸ್ಥಾನ ಅದಕ್ಕೆ ಸೇರಿದ್ದೆ ಇದು ಅಂತ ಹೇಳ್ತಾ ನಾವು ಖಾದ್ರಿ ಸಂಸ್ಥಾನ ಅಂತ ಹೆಸರು ಇಟ್ಕೊಂಡು ಇಲ್ಲಿ ಯೋಗ ಕ್ಲಾಸ್ ಮಾಡಬೇಕು ಅಂತ ನಾನು ಮಾಸ್ಟರ್ ಬೇಕಾಯಿತು.
ಮಾಸ್ಟ್ರಿಗಾಗಿ ವಿವೇಕಾನಂದ ಕೇಂದ್ರಕ್ಕೆ ಹೋದೆ. ಅಲ್ಲಿ ವಿಚಾರ ಮಾಡಿದೆ ಅಲ್ಲಿ ಅವ್ರನ್ನ, ನಮಗೊಂದು ಮಾಸ್ಟ್ರ್ ಬೇಕು, ಯೋಗ ಕ್ಲಾಸ್ ನಡೆಸ್ಬೇಕು. ಬರೀ ಭಜನೆ ಊಟಗಳು ಪೂಜೆಗಳಿಂದಾನೆ ಮನುಷ್ಯನಿಗೆ ಶಾಂತಿ ಸಿಗೋದಿಲ್ಲ. ಸ್ವಲ್ಪ ಯೋಗ ಧ್ಯಾನ ಇತ್ಯಾದಿಗಳ ಕಡೆ ಗಮನ ಕೊಡೋಣ, ಹೆಂಗೋ ಆಶ್ರಮ ಮಾಡಿದ್ದೀವಿ ಅಂಥೇಳಿ ಅಲ್ಲಿ ಹೋದಾಗ ಅವರು ಹೇಳಿದ್ರು, ಈಗ ಜಿಗಣಿ ಒಳಗೆ ಯೋಗಿರಾಜ್ ವೇದಾದ್ರಿ ಮಹರ್ಷಿಗಳದ್ದೊಂದು ಕ್ಲಾಸ್ ನಡೆಸ್ತಾ ಇದ್ದಾರೆ, ಅದು ತುಂಬ ಚೆನ್ನಾಗಿದೆ. ಅವರು ತಮಿಳುನಾಡವರು, ಗುರೂಜಿಯವ್ರದ್ದು ದೊಡ್ಡ ಪವಾಡ ಇದೆ, ಪವರ್ ಇದೆ, ಅದನ್ನು ನೀವು ಅಳವಡಿಸ್ಕೊಳ್ಳಿ. ಅಲ್ಲಿ ಜಿಗಣಿ ಒಳಗೇನೆ ಅವ್ರು ಕ್ಲಾಸ್ ಮಾಡ್ತಾ ಇದ್ದಾರೆ, ಇಂಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತ ಅವ್ರು ಹೇಳಿದ್ರು ಅಲ್ಲಿ ಆಶ್ರಮದಲ್ಲಿ ಕೆಲವರು. ಆಗ ನಾವು ಬಂದು ಜಿಗಣಿ ಒಳಗೆ ಈ ಸದಾಶಿವ ರೆಡ್ಡಿ ಮತ್ತು ಅವ್ರ ಸ್ಟಾಫ್ ಎಲ್ಲ ಇದ್ದರು, ಅವ್ರನ್ನ ಹೋಗಿ ನಾನು ಭೇಟಿ ಮಾಡಿದೆ. ನಮ್ಮ ಆಶ್ರಮದಲ್ಲಿ ನೀವು ಯೋಗ ಕ್ಲಾಸ್ ಪ್ರಾರಂಭ ಮಾಡಿ, ನೀವು ಈ ಸ್ಕೂಲ್ನಲ್ಲೆಲ್ಲ ಬಂದು ಇಲ್ಲಿ ಕ್ಲಾಸ್ ನಡೆಸ್ಕೊಂಡಿದ್ದೀರಾ, ನಾನು ಸ್ವಂತವಾಗಿ ನಮ್ಮ ಆಶ್ರಮ ಇದೆ ಅದರಲ್ಲಿ ಮಾಡಿ ಅಂತ ಕೇಳ್ಕೊಂಡೆ. ಅವರು ಒಪ್ಕೊಂಡ್ರು. ಅಲ್ಲಿಂದ ಆಚೆ ಬಂದು ಇಲ್ಲಿ ಕ್ಲಾಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಜನ ಒಬ್ಬೊಬ್ಬರಾಗಿ ಬಂತ ಜನ ತುಂಬ ಜನ ಸೇರ್ತಾರೆ. ಸುಮಾರು 50-60 ಜನ ಸೇರೋರಾದರು. ಡೈಲಿ ಕ್ಲಾಸ್ ನಡೀತಾ ಇತ್ತು. ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಎಲ್ಲ ಕ್ಲಾಸ್ಗಳು ಚೆನ್ನಾಗಿ ನಡೆದು, ಹೆಣ್ಮಕ್ಳಿಗೆಲ್ಲ ಹೆಣ್ಮಕ್ಳೇ ದೀಕ್ಷೆ ಕೊಡ್ತಾಯಿದ್ರು, ಗಂಡು ಮಕ್ಕಳೇ ದೀಕ್ಷೆ ಕೊಡ್ತಾಯಿದ್ರು. ಮತ್ತು ಇಲ್ಲೆಲ್ಲ ಮುಗಿಸ್ಕೊಂಡು 4 ವಿಧ ಕೋರ್ಸ್ಗಳು ನಡೆಸ್ತಾಯಿದ್ರು. ಆ 4 ವಿಧ ಕೋರ್ಸ್ ಆದಮೇಲೆ ನಾವು ಆಳಿಯಾರು, ಕೊಯಮತ್ತೂರು ಹತ್ರ ಇರೋ ಆಳಿಯಾರು ಅನ್ನೋ ಒಂದು ಗ್ರಾಮದಲ್ಲಿ ಗುರೂಜಿಯವರ ಆಶ್ರಮ ಇತ್ತು. ಅಲ್ಲಿ ಹೋಗಿ ಬ್ರಹ್ಮಜ್ಞಾನವನ್ನು ಪಡಿತಾ ಇದ್ವಿ. ಅಲ್ಲಿಂದ ವರ್ಷಕ್ಕೆ ಒಂದು 30 ಜನ, 40 ಜನ, 50 ಜನ ಹೀಗೆ ಇಲ್ಲಿ ತಯಾರಾಗೋದು, ಅಲ್ಲಿ ಹೋಗಿ ಬ್ರಹ್ಮಜ್ಞಾನ ಪಡೆಯೋದು. ಈ ಥರ ಮಾಡ್ಕೊಳ್ತಾ ಸುಮಾರು ಒಂದು 600-700 ಜನ ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೆ. ಇಲ್ಲಿ ಎಲ್ಲರೂ ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರು. ಕೆಲವು ಅಜ್ಞಾನಗಳೆಲ್ಲ ಹೊರಟೋಯ್ತು, ಕೆಲವು ಕೆಟ್ಟ ಬುದ್ಧಿಗಳೆಲ್ಲ ಬಿಟ್ಬಿಟ್ರು, ಕುಡಿಯೋರೆಲ್ಲ ಕುಡಿಯೋದನ್ನ ಬಿಟ್ಬಿಟ್ರು, ಧೂಮಪಾನ ಮಾಡೋಲ್ಲ ಧೂಮಪಾನ ಬಿಟ್ಬಿಟ್ರು, ಸುಳ್ಳು ಹೇಳೋರೆಲ್ಲ ಸುಳ್ಳು ಬಿಟ್ಬಿಟ್ರು. ಯಾಕೆ ಬ್ರಹ್ಮಜ್ಞಾನ ಪದವಿ ಸಿಕ್ಕಿದಾಗ ಅವ್ರು ದೈವತ ಸಾಕ್ಷಾತ್ಕಾರನ ಹೊಂದ್ಕೊಂಡ್ರು. ಆ ಥರವಾಗಿ ಈಗ ನಾವು ಈವರೆಗೂ ಆ ಕ್ಲಾಸನ್ನು ಇನ್ನೂ ಹೆಚ್ಚಾಗಿ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಇನ್ನು ಇದರಲ್ಲೇ ಎಲ್ಲ ತಯಾರಾದರು. ಇವಾಗ ಇಲ್ಲೇ ಮಾಸ್ಟರ್ಗಳು ಆಗಿದ್ದಾರೆ. ಇವಾಗ ಇಲ್ಲೇ ಎಲ್ಲರೂ ನಡೆಸ್ಕೊಂಡು ಬರ್ತಾರೆ. ಈಗಲೂ ಕೂಡ ಡೈಲಿ ಬೆಳಗ್ಗೆ 6 ಗಂಟೆಗೆ ಮತ್ತು ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಯೋಗ ಕ್ಲಾಸ್ ಕೊಟ್ಟಿದ್ದೀನಿ. ಅದರಲ್ಲಿ ಬಂದು ಎಲ್ಲ ಡೈಲಿ ಬೆಳಗ್ಗೆ ಹೇಳ್ತಾನೆ ಎಲ್ಲ ಕ್ಲಾಸ್ಗೆ ಬರ್ತಾರೆ. ಎಲ್ಲರೂ ಎಕ್ಸಸೈಸ್ ಮಾಡ್ತಾರೆ, ಆಮೇಲೆ ಮೆಡಿಟೇಷನ್ ಮಾಡ್ತಾರೆ. ಎಲ್ಲರೂ ಒಳ್ಳೆ ಆರೋಗ್ಯವಂತರಾಗಿ ಎಲ್ಲ ಚೆನ್ನಾಗಿದ್ದಾರೆ. ಅದೊಂದು ಹೆಮ್ಮೆ ಆಯಿತು ಈ ನಮ್ಮ ಒಂದು ಆಶ್ರಮ. ಆಂಜನೇಯ ದೇವಸ್ಥಾನ. ಮತ್ತು ಇಲ್ಲಿ ಶನಿವಾರ ಚೆನ್ನಾಗಿ ಪೂಜೆಗಳು ನಡೀತದೆ. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಭಜನೆ ಕಾರ್ಯಕ್ರಮಗಳು ಇಟ್ಕೊತೀವಿ. ಇಲ್ಲಿ 30 ವರ್ಷದಿಂದ ಭಜನೆ ಕಾರ್ಯಕ್ರಮಗಳು, ಹೋಮ ಹವನಗಳೆಲ್ಲ ಮಾಡ್ಕೋತಾ ಇದ್ದೀವಿ. ಎಲ್ಲ ಸ್ವಾಮೀಜಿಗಳು ಬಂದು ಇಲ್ಲಿ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಇಲ್ಲಿ ಬಂದವ್ರಿಗೆ ಅನ್ನ ಆಹಾರ ಇವನ್ನೆಲ್ಲ ಆಶ್ರಮದಿಂದ ಏರ್ಪಾಟು ಆಗ್ತಾ ಇರ್ತದೆ. ಅದರಲ್ಲಿ ಭಕ್ತಾದಿಗಳು ಕೂಡ ನಮಗೆ ಸಹಕಾರ ಕೊಡ್ತಾರೆ. ಕೆಲವರೆಲ್ಲ ಪ್ರಸಾದಗಳನ್ನ ರೆಡಿ ಮಾಡಿ ಕಳಿಸ್ತಾರೆ, ಕೆಲವು ಧಾನ್ಯಗಳು ಕೊಡ್ತಾರೆ. ಅದನ್ನೆಲ್ಲ ನಾವು ಸದ್ವಿನಿಯೋಗ ಮಾಡಿ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೀವಿ. ಇದುವರೆಗೂ ಈ ಕಾರ್ಯಕ್ರಮನ ಇಲ್ಲಿ ನಾವು KDB ಇಂದ ಸ್ವಲ್ಪ ಜಮೀನು ಬಿಡಿಸ್ಕೊಂಡು ಇದನ್ನು ನಾವು ನಡೆಸ್ತಾ ಇದ್ದೀವಿ.